ದಿನಾಲು ಸಿಹಿ ಊಟವನ್ನೇ ಬಡಿಸುತ್ತೇನೆ ನರಿ. ಸರಿ ಬಿಡಿ, ಆಯ್ತು, ನಿಮ್ಮ ಆಸೆ ಅಂತ ಆಗಿ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ಇದೇನು ಜ್ಯೋತಿ, ಈ ಹುಡುಗ ನಿನಗೆ ಮಮ್ಮಿ ಅನ್ನುತ್ತಿದ್ದಾನಲ್ಲ? ಹೌದು, ಇವನು ನಮ್ಮ ಅಕ್ಕನ ಮಗ. ನಮ್ಮ ಅಕ್ಕ ಹಾಗೂ ನಮ್ಮ ಭಾವ ಕಾರಲ್ಲಿ ತಿಳ್ಕೊಂಡ್ಬಿಟ್ಟು ಆವಾಗಿಂದ ಇವನು ಅನಾಥ ಹೋಗ್ಬಿಟ್ಟ. ಅಲ್ಲಿಂದ ಇಲ್ಲಿವರೆಗೂ ಅವ್ರಿಗೆ ಮಮ್ಮಿ ಅಮ್ಮ ಕೈನಲ್ಲಿ ಬಿಟ್ಟು ಅನಾಥ ಮನೆಗೆ ಹೋಗ್ಬಿಟ್ಟೆ ಅಮ್ಮ. ಇದಕ್ಕೋಸ್ಕರ ನಾನು ಮಾರುಬಾರ ಕಾಯಿಲೆಲ್ಲ ಮಾಡ್ತೀನಿ. ಆದರೆ ಪ್ರಯೋಜನ ನೀನು ಇದ್ಮೇಲೆ ನನಗೆ ನಾಳೆ ದಿಕ್ಕು, ಅದು ಹಂಗೆ ಈ ಕಂದನಿಗೆ ಈ ನಾಳೆ ದಿಕ್ಕು. ಇಂದು ಸಂಗಡ ಜ್ಯೋತಿ, ಕೈ ಹಿಡಿದ ಪತಿ ಬೇಕೆ ಅನಾಥರಾಗುವೆ. ಮಗನಲ್ಲ, ನಮ್ಮ ಮಗ. ಸಂತೋಷ ತಾನೇ? ನಿಜವಾಗಿ ನೀವು ಮನುಷ್ಯರಲ್ಲ ರೀ. ನನ್ನ ಕಾಲಿನ ನಿಜವಾದ ದೇವರು, ನಿಜವಾದ ದೇವರು. ಜ್ಯೋತಿ, ನಿನ್ನಂತ ಮುದ್ದಾದ ಹೆಂಡತಿಯನ್ನು ಪಡೆಯಲು ನಿನಗಿಂತ ಹೆಚ್ಚಿನ ಪುಣ್ಯ ಮಾಡಿರ್ಬೇಕು ಅನಿಸುತ್ತದೆ. ಹಾ, ಇನ್ನೇನು ಮನೆಗೆ ಹೋಗೋಣ, ನಡೆಯಿರಿ. ಸರಿ, ಓಕೆ, ಬಾಬು. ಇದ್ಯಾವುದು ಕಾಯಿದ ಹೊಸ ಶೋರೂಮಿನಾಗಿನ ಗಾಡಿ ನಿರ್ತೈತೆ. ಅಲ್ಲ ನನಗೆ ಡ್ಯಾನ್ಸ್ ಕಲಿಸ್ತೀನಿ, ಹಾಡ ಕಲಿಸ್ತೀನಿ ಮಾಡ್ಕೊಂಡ ಎಷ್ಟು ಜನದಾಗ ನಡಕ ನಿಂತಿಯಲ್ಲ. ಮತ್ತೇನಾರು ನಮ್ಮ ಪೋಸ್ಟ್ ಕೊಡೋ ಮುಗುಳಾಡ ಬಯಸಿಗೆ ಉಸಿ ಬಿಸಿ ಆಡಕ್ ಬೆಳಗಾಕ್ ಹೊಯ್ತೀಯನ ಚಂದು? ಎಲ್ಲಿ ಹೊರ್ತಿಗಿಸಿ ಎಲ್ಲಿ ಹೊಡಕಲಿ ಹೋಗ್ಬಿಡು. ನಾನ್ ಪ್ರಶ್ನೆಗೆ ಬಿಡು, ನಾನ್ ಪ್ರಶ್ನೆ ಕೇಳ್ತೀನ, ಅದಕ್ಕೆ ನೀವು ಸರಿಯಾಗಿ ಉತ್ತರ ಕೊಡ್ಬೇಕು. ಅದೇನಂತ ಕೇಳ ನನ್ನ ಚಂದು. ಗತ್ತು ಯಾಕೆ ಕುಡಿತಾವೆ? ಪ್ಯಾಕೆಟಿನ ಬೆಲೆ ಯಾಕೆ ಜಾಸ್ತಿ ಆಗೈತೆ ಅನ್ನೋದು ಹೇಳ್ತಾ ಕೇಳ.
ನಿಮ್ಮಂತ ತುಂಟು ಹುಡುಗಿಯರ ರಾತ್ರಿ ಕಿಳಿಯೋದೊಳಗೆ ಹೊಡೆವ ಅಂದ ಕ್ವಾರ್ಟರ್ ಅಂತೇಳಿ ಅದಕ್ಕಾಗಿ ಪಾಕೆಟಿನ ಬೆಲೆ ಜಾಸ್ತಿ ಆಗೈತೆ. ಮನುಷ್ಯರಿಗೆ ರೊಟ್ಟಿಗೆ ಏನ್ ವ್ಯತ್ಯಾಸ ಕೇಳಿದ್ರು. ಒಳ್ಳೆ ಪ್ರಶ್ನೆ ಕೇಳಿದ್ ನೋಡ ಚಂದು, ಒಳ್ಳೆ ಪ್ರಶ್ನೆ ಕೇಳಿದ. ಕಟ್ಟಿ ನಿಮ್ಮಂತವ್ರ ಹಿಂದೆ ಹೋದಾಗ ಓದಿತ್ತೆ. ಇಲ್ಲಿ ಕುಂತಾರಲ್ಲ ಮನುಷ್ಯರ ಸತತ ಓದಿತಾ ಇರ್ತಾರ. ಕತ್ತಿ ಮೇಲೆ ನಿನ್ಗೆ ಕಾಣ ಅಲ್ಲ, ಕತ್ತಿ ಬಗ್ಗೆ ಹೇಳಕತ್ತಿ ಅಲ್ಲ, ನಿನಗೊಂದು ಸ್ವಲ್ಪ ಪ್ರಶ್ನೆ ಐತೇನ? ಹೌದು, ಜೈಲಿನ ಮೇಲೆ ಇಷ್ಟೊಂದು ಗೌರವ ಇಟ್ಟು ಬಿಟ್ಟು ಅನ್ನೋದು ಆಗಿಬಿಡ್ತು. ಆಮೇಲೆ ನೀ ಯಾವತ್ತ ಎಲ್ಲ ಸೆರೆಗೆ ಹೊತ್ತಕೊಂಡ, ಮೈ ತುಂಬ ಸೀರೆ ಉಟ್ಕೊಂಡ, ಹಣ್ಣಿನ ಮೇಲೆ ಕೆಂಪನ ಸಿಂಧೂರ ಇಟ್ಕೊಂಡ ನೀವು ಯಾವತ್ತು ಬರ್ತಾರಲ್ಲ ಅವತ್ತು ನಮ್ಮ ಭಾರತ ದೇಶದಾಗ ಅತ್ಯಾಚಾರ ಅನ್ನೋದು ನಿರ್ಮೂಲನೆ ಆಕತ್ತೆ. ಮಂಗ್ಯ ಚಂದ ನಿರ್ಮೂಲನೆ ಆಕತ್ತೆ. ಅವ್ವ ಅಂದ್ರೆ ಹೆಣ್ಣು ಬಗ್ಗೆ ಏನಂಬುದು ತಿಳ್ಕೊಂಡ ಬಿಟ್ಟೆ ಅನ್ನೋದು ಆಗ್ಬಿಡ್ತು. ಇಷ್ಟ ಯಾಕ ಇನ್ನ ನಿಮ್ಮಂತರ ಬಗ್ಗೆ ಬಾಳ ನಮೂನಿ ತಿಳ್ಕೊಂಡಲ್ಲ. ಏನಂದಿ? ತಲೆ ಮೇಲೆ ಟೆಪಿಗೆ ಕೈಯಾಗ ಕಡಿಬೇಕು ಪೊಲೀಸರಿಗೆ. ಆದ್ರ ನಿಮ್ಮಂತ ತುಂಟು ಹುಡುಗಿಯರಿಗೆ ಬೇಕಲೇ ಸುಣ್ಣ ಪೌಡ್ರ್ ಲಿಪ್ಟಿಕ. ಅಲ್ಲ ಹೆಣ್ಮಕ್ಳು ಏನೋ ಹೊಗಳಾಕತ್ತಾನಂತ ನಾ ತಿಳ್ಕೊಂಡ್ರೆ ಹೆಣ್ಮಕ್ಳು ಹೊಗಳಾಕತ್ತೀಯ. ನೀವೇನು ಮಾಡ್ತೀರಿ ನಿಮಗೆ ಗುರ್ತೈತೇನೆ? ಸಿಗರೇಟ್ ಸೇರ್ತೀರಿ, ಸ್ಟಾರ್ ತಿಂತೀರಿ, ಶೇರೆ ಕುಡಿತೀರಿ. ನಿಮ್ಮಂತ ಹುಡುಗರು ಚಟ ಮಾಡೋದು ನಿಂತಾವ. ಈಗ ಕಾಲಮಾನ ಆಗಕ್ಕೆ ಬರಲ್ಲ ನೋಡ್ರಪ್ಪ. ಕುಂತ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯಂದಿರ ಈಕಿ ಹೇಳಿದ ಮಾತು ಕೇಳಿ ಆದ್ರು ಇನ್ನು ಮ್ಯಾಲ ಸ್ಟಾರ್, ಸಿಗರೇಟ್, ಪಾಕಿಟ್ ಇವನ್ನೆಲ್ಲನೂ ಬಿಟ್ಬಿಡ್ರಿ. ಯಾಕಂದ್ರೆ ಈಗ ಜಮಖಂಡಿಂದ ಬಂದಾಳ ಹೇಳಕತ್ತಾಳ, ಬಿಟ್ಬಿಡ್ರಿ. ಅದಕ್ಕ ನಮ್ಮ ರೊಕ್ಕ ಕಿಸಿಲನ್ನು ತಗದ ಶಿಕ್ಷಕರ ಅಂಗಡಿಯಾಗ ಕೊಟ್ಟ ಜೀವನ ಹಾಳು ಮಾಡ್ಕೋದ್ರಾಗ ಏನು ಉಪಯೋಗ ಇಲ್ಲಪ್ಪ. ಏ ಚಂದು, ಇನ್ನು ಮ್ಯಾಲೆ ನಮ್ಮ ಜನ ನೀ ಹೇಳಿದ ಬುದ್ಧಿ ಮಾತು ಕೇಳಿ ಆದ್ರು ಒಳ್ಳೆ ಚಟ ಮಾಡಿ ಲೇಟಾಗಿ ಚಟ ಹತ್ತಾರ. ಸಾಧನೆ ಮಾಡೋನಿಗೆ ಛಲ ಇರಬೇಕು, ಕವಿಗೆ ಪ್ರಶಾಂತವಾದ ಸ್ಥಳ ಬೇಕ. ಆದ್ರೆ ನಿಮ್ಮಂತ ಹುಡುಗಿಯರಿಗೆ ಬ್ರಾಕ್ ಅನ್ನೋ ಬ್ಲೌಸ್ ಬೇಕು, ತೊಡೆ ಕೆಂಪನ ತೊಡೆ ಕಾಣೋ ಮಿಡಿಯನ್ ಉಟ್ಕೊಂಡ ಬೀದಿ ಜನಕ್ಕೆಲ್ಲ ದೇವರು ಅಂಗಾಂಗಗಳನ್ನು ತೋರಿಸೋ ಚಪ್ಪಲ ಬೇಕಲೇ. ನಿಮ್ಮಂತ ಹೆಣ್ಣು ಮಕ್ಕಳಿಗೆ ಚಪ್ಪಲ ಬೇಕಾ ಹೇಳಿ? ಏನು ಮಾವ ನೀನು ಭಾರಿ ಹೇಳಕತ್ತಿಯಲ್ಲ. ಅಂದು ನೀ ಹೇಳ್ದಂಗ ಇವ್ರು ಗಂಡ್ಮಕ್ಳು ಕೇಳ್ತಾರ, ನಿನ್ನಂಗ ಮಾಡ್ಕೊತ ಹೋಗ್ತಾರ. ಹಂಗಾರ ದೇವರಪ್ಪ ಮಾತು ಹೇಳಿದ್ನಲ್ಲ ಚಂದ್ರ, ದೇವರಪ್ಪ ಮಾತು ಹೇಳಿ ಮಲ್ಕಾರ್ಜುನ ಒಪ್ಪೋದಲ್ಲ. ಹೋಲ್ಬಿಡುವ ಅದೇ ತಗೊಂಡು ಏನ್ ಮಾಡುತ್ತಿ? ನೀನ್ ಮಾಡಿ ಡ್ಯಾನ್ಸ ಹಾಡ ಕಲಿಸ್ತೀಯೋ ಇಲ್ಲ? ಖಂಡಿತ ಕಲಿಸ್ತಾನ ಚಂದ್ರ, ಖಂಡಿತ ಕಲಿಸ್ತಾನ. ಬಾ ಹತ್ರ ಇಲ್ಲೇ ಅಲ್ಲೇ ನಿಂತು ನೀ ಕಲಿಸ್ ಮಾವ, ನಾ ಹೆಂಗಾರ ಕಲಿಸಲಿ. ನೀ ನನ್ನ ಮಗ್ಗಲಕ್ಕೆ ಬಾ ಇಲ್ಲೇ, ನಾನು ನೀನು ಕೂಡಿದಾಗ ಕೆಲ್ಸಕ್ಕೆ ಶುರುವಾಕೈತೆ. ನೀ ಅಲ್ಲೇ ನಾ ಇಲ್ಲೇ ಹೆಂಗ್ ಕಲಿಸ್ಲಿ? ನೀ ಹಾಡು ನಾ ಕುಣಿಸ್ತೀನಿ. ಕುಣಿ ಹಂಗಾರ. ತೆಗೆದುಕೊಳ್ಳಿ ಶ್ರೀಮಂತರೇ. ಕೊಟ್ಟರಲ್ಲ ಮಗನೇ, ತೋಡಿಸಬೇಕು. ಅಗ್ನಿ ಏನು ದೇವಾ ಗಾಬರಿಂದ ಓಡಿ ಬರ್ತಿರುವೆ ಅಲ್ಲ? ಅಗ್ನಿ ಇನ್ನು ಮುಂಜಾನೆ ಊಟ ಹೊರಟ ನಮ್ಮ ಮಾಲಕ ಕಾರು ಪೊಲೀಸರ ಕೈಗೆ ಸಿಕ್ಕು ಬಿಟ್ಟಿದೆ. ಪೊಲೀಸರು ಡ್ರೈವರ್ ಅನ್ನು ಹಿಡಿದು ವಿಚಾರಣೆ ಮಾಡುತ್ತಿದ್ದಾರೆ. ಅಗ್ನಿಯ ಕಾರು ಸ್ಟೇಷನ್ನಿನಲ್ಲಿ ನಂಬಲು ಅಸಾಧ್ಯವಾದ ಮಾತು. ನಂಬಬೇಕು ಅಗ್ನಿ, ನಾನೇ ಸ್ಟೇಷನ್ಗೆ ಹೋಗಿ ಕಣ್ಣಾರೆ ನೋಡಿ ಬಂದಿದ್ದೇನೆ. ಹಾಗಾದರೆ ಮತ್ತೆ ಕತರ ಓದು ದೇವಾ ಓದು. ನಿನ್ನ ಮಗನನ್ನ ರಹಸ್ಯ ಬಯಲು ಮಾಡೋದ್ರ ಮುಂಚೆ ಅವನನ್ನು ಕತ್ತರಿಸಿ ಹಾಕಿ ಬಾ. ಅಗ್ನಿ ಅವನನ್ನು ಸ್ಟೇಷನ್ನಲ್ಲಿ ಕೊಂದರೆ ಮುಂದೆ ನನ್ನ ಗತಿ ಏನು ಅಗ್ನಿ?
ಅಗ್ನಿರಾಜ್ ಭೂಮಿಯ ಮೇಲೆ ಇರುವವರೆಗೂ ಯಾವ ಕಾಯಿದೆ ಕಾನೂನು ನಿನ್ನ ಏನು ಮಾಡಲಾಗುವುದಿಲ್ಲ. ಧೈರ್ಯವಾಗಿ ಹೋಗಿ ಅವನ ಮುಗಿಸಿದ. ಅಗ್ನಿ, ನನಗೆ ನಿನ್ನಷ್ಟು ಧೈರ್ಯ ಇದೆಯಲ್ಲ, ಸಾಕು, ಹೋಗಿ ಬರುತ್ತೇನೆ. ಮುಂಜಾನೆತು ಈ ಅನಿಷ್ಟನ ಮುಖ ನೋಡಿದರೆ ಹೀಗೆ ಆಗುವುದು. ಯಾವ ಗಳಿಗೆಲೆ ಎತ್ತಲೇ ನಿನ್ನ ತಾಯಿ ಜಾರಿನಿ. ನನಗೆ ನನ್ನ ತಾಯಿಗೆ ಜಾರಿನ ಉಚ್ಚರಿಸಿದ ನಿನ್ನನ್ನು ಕುರಿಕೋಳೆ ಅಂತ ಕಾತ್ತಾರಿಸಿ ಪೀಸಾಗಿ ಕಾತ್ತಾರಿಸಿ ಬರೀ ಹಸಿ ಮಾಂಸವನ್ನು ತಿಂದು ಬಿಟ್ಟೇನೆ ಮಗನೇ. ಎತ್ತರದಲ್ಲಿ ಮಾತನಾಡು. ಈ ದೇಹವನ್ನು ಬೇರೆ ಯಾರು ಆಡಿದ್ದರೆ ನಿನ್ನ ದೇಹ ನಾನು ಆಡುವ ಕ್ರಿಕೆಟ್ ಬಾಲ್ ಆಗಿರ್ತಿತ್ತು. ಏನೋ ಅನ್ನ ಕೊಟ್ಟ ಬೆಲೆ ಎಂದು ಸುಮ್ಮನೆ ಮಗನೇ. ಬದುಕುತ್ತ ಮಗನೇ, ಬದುಕುತ್ತ. ಉಪದೇಶ, ನನಗೆ ಉಪದೇಶ ಮಾಡುವೆಯಾ? ಅಗ್ನಿಯ ಮೈ ಮೇಲಿನ ಬಟ್ಟೆ ಕರಿತರಲು ಸ್ತ್ರೀ ಪೆಟ್ಟಿಗೆ ನಿಟ್ಟ ಆಣಿತೆಯು ಸುಟ್ಟು ಆಪಾಗುವುದು. ಅಂತದರಲ್ಲಿ ಪ್ಯೂಸೆ ಇಲ್ಲದ ಬಡ ಬಿಕಾರಿ ಚಂದ್ರ ನೊಂಡೆದ ಮೇಲೆ ಮೈ ಹಿಡಿದು ಮಾತನಾಡಿದರಲ್ಲ, ಆಶ್ಚರ್ಯ, ಪರಮಾಶ್ಚರ್ಯ. ಆಶ್ಚರ್ಯ ಇಲ್ಲ ಬಂದು ಶ್ರೀಮಂತನಾಡುವ ನುಡಿಗಳ ಮೇಲೆ ಹೊಸಟ್ಟಿಟ್ಟುಕೊಂಡು ಮಾತನಾಡಬೇಕು. ಯಾಕಂದರೆ ಅವಾಚ್ಯ ಸ್ವತ ಅವರಿಗೆ ಬಂದರೆ ಬಡವನಾದ್ರೇನು ಶ್ರೀಮಂತನಾದ್ರೇನು ಸೋಪಿಗೆ ಶಿಕ್ಷೆ ಅಂತ ತಪ್ಪದೆ ಎಚ್ಚರ. ಉಪದೇಶ, ನನಗೆ ಉಪದೇಶ. ಚಂದ್ರ, ತೊಟ್ಟಿ ಪಕ್ಕಿ ತನದ ಕೊಟ್ಟೆಯಲ್ಲಿ ತಗಲಿ ಎತ್ತುವ ನಿನಗೆ ಇರಬೇಕಾದರೆ ಸೂತ್ತು ಹತ್ತು ಹಳ್ಳಿಗೆ ಒಡೆಯ ನೆನೆಸಿಕೊಂಡಿರುವ ಗಂಡರ ಗಂಡ ಪ್ರಚಂಡ ಪುಂಡ ಅಗ್ನಿಗೆ ಎಷ್ಟಿರಬೇಡ. ನೊಂಡೆದ ಮೇಲೆ ಕೈ ಹಿಡಿದು ಮಾತನಾಡಿದೆಯಲ್ಲ, ಯೋಗ್ಯ ಸೊಕ್ಕಲೇ ಮಗನೇ ನಿನಗೆ. ತಾಳು ಮಗನೇ, ತಾಳು ಈ ಜಾತಿ ಏಟು. ಬೇಡ ಶ್ರೀಮಂತರೇ, ಹೊಡೆಯಬೇಡಿ. ಅವಮಾನ ಮಾಡಿದವರಿಗೆ ಹೊಡೆಯದೆ ಮತ್ತೇನು ಸತ್ಕಾರ ಮಾಡುವರ ಗಾಂಡು. ಈ ಧರ್ಮದೇಟು. ಅಣ್ಣನನ್ನು ಹೊಡೆಯಬೇಡಿ. ಲಕ್ಷ್ಮಿ, ನೀನಿನ್ನೂ ಬಚ್ಚ. ಒಳಗೆ ಹೋಗಿ ಮುಸರೆ ತೆಕ್ಕು. ಇದು ದೊಡ್ಡವರ ವಿಚಾರ. ಸುಮ್ಮನೆ ಒಳಗೆ ನಡೆ. ಅಣ್ಣ, ನೀನಾದ್ರೂ ಹೇಳಣ್ಣ, ಏನಾಯ್ತಣ್ಣ? ಯಾಕೆ ನೋಡ್ಕೊತಿದ್ದೀಯಣ್ಣ? ಯಾಕೆ ಏನೆಂದು ಮಾತ್ರ ಕೇಳಬೇಡಮ್ಮ. ಶ್ರೀಮಂತರು ಹೇಳಿದಂತೆ ಒಳಗೋಗಿ ಕೆಲಸ ಮಾಡು. ಲಕ್ಷ್ಮಿ, ಹೇಳಿದ್ದು ಕೇಳಲಿಲ್ಲವೇ? ಸಾಯಿಸುತ್ತಾರೆ. ಏನಲೇ ಮಗನೇ, ಹಾದಿಯಲ್ಲಿ ಹೋಗುವ ಹೆಣ್ಣುಗಳಿಗೆ ಕಣ್ಣು ಸಣ್ಣ ಮಾಡಿ ಕರೆದರೆ ಸಾಕು, ತಾವಾಗಿಯೇ ಈ ಅಗ್ನಿಯ ಅಂತಃಪುರಕ್ಕೆ ಆಗಮಿಸುತ್ತಾರೆ. ಅಂತಹದರಲ್ಲಿ ಸಣ್ಣ ಕಾರಣಕ್ಕೋಸ್ಕರ ಅಗ್ನಿಯ ಮೈ ಮೇಲೆ ಬಟ್ಟೆ ಹಿಡಿದು ಮಾತನಾಡಿದೆಯಲ್ಲ, ಎಷ್ಟು ಸೊಕ್ಕಲೇ ನಿನಗೆ. ನಿನ್ನಲೇ ಈ ಜಾತಿ ಇದು. ತಂದೆ, ಮಾರುತೇಶ್ವರ, ಏನಪ್ಪ ನಿನ್ನ ಲೀಲೆ? ಯಾವ ತಪ್ಪನ್ನು ಮಾಡಿದ್ರು ನನಗೆ ಈ ರೀತಿ ಚಿತ್ರಿಸಿ ಗೊತ್ತಾಯ್ತಿಯಲ್ಲ. ನಾವು ಬಡವರಾಗಿ ಹುಟ್ಟಿದ್ದೆ ತಪ್ಪೆ, ಹುಟ್ಟಿ ದೊಡ್ಡವರಾಗಿ ಬದುಕಿದ ತಪ್ಪೇನಪ್ಪ. ನನಗೆ ಇಂಥ ಚಿತ್ರಿಸಿ ಕುಡಿದ್ರೆ ನನ್ನ ಕಣ್ಣರ ನೋಡೋದಾಗಲ್ಲ ತಂದೆ, ನೋಡೋದಾಗಲ್ಲ. ದೊಡ್ಡವನ ಗೋಪ ನೋವಳಿಗೆ ಮೂಲ.
ಅಗ್ನಿಯ ಅಂತಸ್ತೇನೆ ಅಂತ ಕ್ಷಮೆ ಕೇಳಿದರೆ ಬದುಕುತ್ತೀಯ, ಇಲ್ಲವಾದರೆ ಅನ್ಯಾಯವಾಗಿ ಹರಿಶ್ಚಂದ್ರ ಘಾಟ ಸೇರುವ ಯಾಚರ. ಕ್ಷಮೆ ಅಂತ ಹೇಳ್ತಾನೆ ಮಾಡ್ಕೊಂಡು ಹೇಳ್ತಾರ ಶ್ರೀಮಂತ ಈ ಬಂಧುಗಳಿಗೆ. ತಪ್ಪು ಮಾಡಿದ್ರು ನೀನು, ಮೇಲಾಗಿ ಚಿತ್ರಹಿಂಸೆ ಕೊಡ್ತರು ನೀನು. ನೀನೆಲ್ಲ ಕ್ಷಮೆ ಕೇಳಬೇಕು, ವಿನಃ ಪ್ರಾಣ ಹೋದ್ರು ಕ್ಷಮೆ ಕೇಳಲಿ. ಯಾಕಂದರೆ ನನ್ನ ಸೂರ್ಯ ಸತ್ಯದ ಪಾಠವನ್ನು ಕಲಿಸಿರ್ಬೇಡ, ಸುಳ್ಳಿನ ಕ್ರಾಂತ ಏನಲ್ಲ. ಎಷ್ಟು ಪಗಾರಲೇ ಮಗನೇ ನಿನಗೆ, ಇಷ್ಟು ಹೊಡೆದರು ನಿನ್ನ ಆವೇಶ ಹಿಡಿಯಲಿಲ್ಲವಾ? ಈಗ ನೋಡು ಈ ಅಗ್ನಿಯ ಚಮತ್ಕಾರ. ಲಕ್ಷ್ಮಿ, ಸುಮ್ಮನೆ ಹೋಗಿ ಒಳಗೆ ಮುಸರೆ ತೆಕ್ಕು. ಇಲ್ಲವಾದರೆ ಹರಿಶ್ಚಂದ್ರ ಘಾಟದಲ್ಲಿ ಅನಾಥಶವವಾಗುವೆ ಯಾಚಾರ. ಹೊಡೆಯಿರಿ ಮಾವ, ನನ್ನನ್ನು ಹೊಡೆಯ ಹೋಗ್ಬೋ ನಿಮಗಿದೆ, ಆದ್ರೆ ನನಗೆ ಮಾತ್ರ ಹೊಡೆಯಬೇಡಿ ಮಾವ. ಸೆಂಟಿಮೆಂಟಲ್ ಆಗ ಒಳಗೆ ಹೋಗಿ ರೊಟ್ಟಿ ಮಾಡುವುದು ಬೇಕು. ಅಗ್ನಿ ಮಾವನ ಹತ್ತಿರ ಚಾಟಿ ಏಟು ತಿಂದು ಮೈ ಗಟ್ಟಿ ಮಾಡಿಕೊಳ್ಳಲು ಬಂದಿರುವೆಯಾಗಲೇ. ತಿನ್ನು ಹಾಗಾದರೆ ನಿನ್ನ ಅಣ್ಣನ ಜೊತೆಗೆ ಧರ್ಮದೇಟು. ನನ್ನ ತಂಗಿಯ ಮೇಲೆ ಕೈ ಮಾಡ್ತಿದೆಯಲ್ಲ, ನಿನಗೆ ಎಷ್ಟು ಧೈರ್ಯ ಇರಬೇಕು. ನಾನಿರುವ ಮೊದಲು ನನ್ನ ಅಣ್ಣ ಇದ್ದಿದ್ದರೆ ಇಷ್ಟೊತ್ತಿಗೆ ನಿನ್ನ ಜೀವಂತ ಜೀಳಕ್ಕೆ ಬಿಡ್ತದ. ಏನು ಅರಿಯದ ನನ್ನ ಮುದ್ದಿನ ತಂಗಿಯ ಮೇಲೆ ಒಂದು ಏಟನ್ನು ಹಾಕದೆ ಮಲ್ಲಿಗೆ ಹೂವಿನಂತ ಬೆಳೆಸಿದ್ದೇವೆ. ಕಾಂತಗ್ರಿಗೆ ನೀನು ಕೈ ಮಾಡ್ತಿದೆಯಲ್ಲ, ನೀನೆಂತ ಗಂಡಕನು ಚಂಡಾನೇನ. ಶ್ರೀಮಂತರ ಮುಖದ ಮೇಲೆ ಮೀಸೆ ಇದ್ರೆ ಸಾಗದು, ಶ್ರೀಮಂತರ ಗಂಡಿಗೆ ನೀ ಕಮ್ಮು ಇರಬೇಕ. ಅಂದಾಗ ಅಳಬೇಡ ತಂಗಿ, ಅಳಬೇಡ. ಈ ನಿನ್ನ ಅಣ್ಣನಿಂದ ನಿನಗೆಷ್ಟು ಕಷ್ಟವಮ್ಮ. ನಮ್ಮಂತ ನಟ ದುಷ್ಟ ತಂಗಿಯಾಗಿ ಹುಟ್ಟಬಾರ್ದಮ್ಮ, ಹುಟ್ಟಬಾರ್ದು. ನಮಗೆ ಕಷ್ಟ ಬಂದಿದ್ದು ಧೈರ್ಯ ಗೆಡಬಾರ್ದಣ್ಣ. ಅಣ್ಣ, ನೀವು ಹಣದಲ್ಲಿ ಅನ್ನೋರಾದರೂ ಪ್ರೀತಿ ಪ್ರೇಮ ವಾತಾವರಣದಲ್ಲಿ ನೀವು ದೊಡ್ಡವರನ್ನ, ನೀವು ದೊಡ್ಡವರು. ನಿಮ್ಮಂತ ಸಹೋದರ ತಂಗಿ ನಾನಾಗಿದ್ದೀನಲ್ಲ, ಅಷ್ಟು ಸಾಕಣ್ಣ, ನನಗೆ ಎಷ್ಟು ಸಾಕು. ಅಣ್ಣ ಬಾ ಅಣ್ಣ, ಬೇಗ ಆಸ್ಪತ್ರೆಗೆ ಹೋಗೋಣ ನಡೆಯಣ್ಣ. ಬೇಡ ತಂಗಿ, ಬೇಡ ತಂಗಿ, ಬೇಡ. ಸಣ್ಣ ಪುಟ್ಟ ಗಾಯಕ್ಕೆ ಆಸ್ಪತ್ರೆ ಹೋಗೋದು ಬೇಡ. ನಾನೇ ಔಷಧಿ ತಂದು ಹಚ್ಚಿಕೊಳ್ಳುತ್ತೇನೆ. ಬೇಡಮ್ಮ, ಒಳಗೆ ನಡೆ. ಅಗ್ನಿ, ಎಷ್ಟು ಹೊಡೆಯವರು ಎದುರು ಹೋಗುವಿಲ್ಲ ಎತ್ತಿಸಬೇಡ. ನಿನ್ನ ಹಾಗೆ ಹೆಂಗಸರನ್ನ ಯುದ್ಧ ಮಾಡುವ ಅಂಶಕ್ಕೆ ನಾನು ಹುಟ್ಟಿಲ್ಲ. ಯಾಕಂದರೆ ನನ್ನ ತಂದೆ ಮಾಡೋ ಸಾಲಕ್ಕೆ, ನನ್ನ ತಂದೆ ಮಾಡೋ ಸಾಲ ತೀರುವವರೆಗೂ ನೀನು ನನಗೆ ಬೇಕಾದಷ್ಟು ಚಿತ್ರಾಂಶ ಕೊಟ್ಟರು ಮನೆ ಬಿಟ್ಟು ಹೋಗಲಾರೆ. ಆದರೆ ಒಂದು ವಿಷಯ ನೆನಪಿಲಿಟ್ಟುಕೋ, ಏನೋ ಅರಿಯದ ನನ್ನ ಮುದ್ದಿನ ತಂಗಿಯ ಮೇಲೆ ನೀನೇನಾದ್ರು ಕೈ ಎತ್ತಿದರೆ ನಿನ್ನನ್ನು ಜೀವಂತ ಉಗಿದು ಬಿಡುತ್ತೆ. ಆ ಪರಶಿವನ ಮೇಲೆ ಆಣೆ ಮಾಡಿ ಹೋಗ್ತಿದ್ದೇನೆ, ನಿನ್ನ ಜೀವಂತ ಉಗಿದು ಬಿಡ್ತೇನೆ. ಹಾಗೆ ಇಲ್ಲಿ ಹರಿಯುತ್ತಿರುವ ರಕ್ತದ ಬಗ್ಗೆ ವಿಚಾರ ಮಾಡಬೇಡ, ನಿನ್ನ ದೇಹದಲ್ಲಿ ಹರಿಯುತ್ತಿರುವ ರಕ್ತದ ಬಗ್ಗೆ ವಿಚಾರ ಮಾಡಿಕೊ. ಯಾಕಂದರೆ ನಮ್ಮದು ಅಂತಿಂತ ರಕ್ತವಲ್ಲ. ನಾವು ಹಿಡಿದರೆ ಅಟ, ನೀನು ಹೊತ್ತುವೆ ಚಟ್ಟ, ಕೆಂಗಿರಿ ಮಠ ಎಂಬುದನ್ನು ಮಾತ್ರ ಮರೆಯಬೇಡ. ಯಾತ್ರವರೆಗೆ ಬರುತ್ತೇನೆ. ಅವಮಾನ, ನನಗೆ ಅವಮಾನ ಮಾಡಿ ಹೋಗುವೇನಲ್ಲ ಪಾಂಡು ಚಂದ್ರಿಯ. ಯಾಕ
ಗರ್ಭ ಶ್ರೀಮಂತನಿಗೆ ಅವಮಾನ ಮಾಡಿ ಹೋಗುವೆಯಾ? ಹೋಗಲೇ ಚಂದ್ರ್ಯ, ಹೋಗು. ಸಣ್ಣ ಜಾತಿಯ ಹಾವಿನ ದ್ವೇಷ ಕಟ್ಟಿಕೊಂಡು ಬದುಕಬಹುದು. ಆದರೆ ನಾನು ಮಿಡಿನಾಕರ ಜಾತಿಯ ಗಂಡು. ಒಂದೇ ಕೆರಳಿದ ಈ ಕಾಳಿಂಗ ಸರ್ಪದ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ? ಚಂದ್ರ, ಹಿಂದೆ ಬರೆದಿಟ್ಟುಕೊಂಡಿದ್ದ ಬಾಳ ಪುಟದಲ್ಲಿ ನಿನ್ನ ರಾಷ್ಟ್ರ ನೋಡದೆ ಸುಮ್ಮನೆ ಹೋಗಲಾರ ಈ ಅಗ್ನಿ. ಚಂದ್ರ, ನಾನು ಸೇಡಿನ ಸರ್ಪ, ಅಂದರೆ ರಾಕ್ಷಸ ಜಾತಿಯ ಗಂಡು. ಎಡಬಿಡದ ಸುರಿಯುತ್ತಿರುವ ಮಳೆಯಂತೆ ನಿನ್ನ ಅಣ್ಣ ತಮ್ಮಂದಿರ ಕಣ್ಣಿನಲ್ಲಿ ಧಾರಾಕಾರ ಮಳೆ ಸುರಿಸದಿದ್ದರೆ ನನ್ನ ಹೆಸರು ರಾಜ್ಯವರ್ಮನ ಮಗ ಅಗ್ನಿ ರಾಜ್ಯವರ್ಮನೆ ಅಲ್ಲ, ಎಚ್ಚರ. ಹೇಗಿದೆ ಈ ಪಂಚ ವೆಂಕಟಾಗ್ನಿಯ ಚಮತ್ಕಾರ? ಚಂದ್ರ, ಇವತ್ತೇ ಶುರು ಮಾಡುವಲೆ ನಾನು ಬರೆದ ಕಪಟ ನಾಟಕದ ಪ್ರಥಮ ಅಧ್ಯಾಯವನ್ನು. ಕಣ್ಣಿಟ್ಟ ಖಳನಾಯಕ. ಈ ರೀತಿ ಆವೇಶವನ್ನು ನಿಂತಿರುವೆಲ್ಲ, ಮತ್ತೇನು ಮಾಡಲಿ ವಿಶ್ವ, ಮತ್ತೇನು ಮಾಡಲಿ? ಪರ ಭಿಕಾರಿ ಚಂದ್ರ ಸೂರ್ಯ ಇನ್ನೂ ನನಗೆ ವರದಕ್ಷಿಣೆ ಕೊಟ್ಟಿಲ್ಲ. ಜೊತೆಗೆ ವೈರಿಗಳು, ನನಗೆ ವೈರಿಗಳು. ಅದಕ್ಕೆ ಸೇಡು ತೀರಿಸಿಕೊಳ್ಳುವುದರ ಬಗ್ಗೆ ಯೋಚಿಸುತ್ತಿರುವೆ. ಅದಕ್ಕೆ ಚಿಂತಿಸುವೆ ಅಣ್ಣ. ಈ ದಿನ ತಮ್ಮ ವಿಶ್ವನಿರುವಾಗ ತಂಗಿಯನ್ನು ವರದಕ್ಷಿಣೆ ತರುತ್ತ ಅವರಿಗೆ ಅಟ್ಟುತ್ತೇನೆ. ಗುಡ್, ವೆರಿ ಗುಡ್. ನನ್ನ ತಮ್ಮನಂದ ಮೇಲೆ ಕಣ್ಣಿಟ್ಟ ಖಳನಾಯಕನೇ ಆಗಬೇಕು. ವಿಶ್ವ, ನನಗೆ ಕೆಲಸವಿದೆ, ಬರುತ್ತೇನೆ. ನಿನಗಿಷ್ಟ ಬಂದಂತೆ ಮಾಡು. ವಾಟ್? ನನಗೆ ವರದಾಕ್ಷಿಣೆ ಬೇಕು. ಲಕ್ಷ್ಮಿ, ಬಂದೇಶ್ವ, ಶೋಗಳನ್ನು ಬೆಚ್ಚು. ಹೇಳಿ ಮುಖ ನೋಡುವೆ. ಇದು ಆಯ್ಕೆ ಅಲ್ಲ, ಆರಂಭ. ಜಸ್ಟ್ ಫಾರ್ ಚೇಂಜ್. ಬೆಚ್ಚ ಶೋಗಳನ್ನು. ಆಗ್ಲೇಶ್ವ, ಬಿಚ್ಚುತ್ತೇನೆ. ಜಾರಿಗೆ ವಾದ್ಯ ಅಂದ್ರೆ ಇಲ್ಲೇ ಸಮಾಧಿಯಾಗಿ ಬಿಡ್ಬೇಕು. ಚಲನ ಪಕ್ಕ ಕೇಳೋ. ಆಗ್ಲಿ, ತೆಗೆದುಕೊಳ್ಳುತ್ತೇನೆ. ಲಕ್ಷ್ಮಿ, ಈಗಿಂದೀಗ ಇನ್ನು ತವರಿಗೆ ಹೋಗಿ ಬರಬೇಕಾದ 50,000 ಹಣವನ್ನು ತೆಗೆದುಕೊಂಡು ಬಾ. ಇದೇನು ವಿಶ್ವ, ಇದ್ದಕ್ಕಿದ್ದಂತೆ ತವರ ಮನೆಗೆ ಹೋಗಿ ದುಡ್ಡನ್ನು ತೆಗೆದುಕೊಂಡು ಬಾ ಅಂದ್ರೆ ಎಲ್ಲಿಂದ ತೆಗೆದುಕೊಂಡು ಬರಬೇಕು? ಎಲ್ಲಿಂದ ಅದು ಬರಲು ಕಾರಣ ಬೇಡ. ಹೋಗಿನಲ್ಲಿ ನಮಗೀಗ ಹಣ ಬೇಕು ಅಷ್ಟೇ. ಹಾಗನ್ನ ಬೇಡ ವಿಶ್ವ. ಇದ್ದು 10 ಎಕರೆ ಜಮೀನಿನಲ್ಲಿ 5 ಎಕರೆ ಜಮೀನಿನ ಕಾಗದ ಪತ್ರವನ್ನು ನಿಮ್ಮ ಹತ್ರ ಅಡವಿಟ್ಟು ಹಣ ಎಲ್ಲ ಕೊಟ್ಟಿಲ್ಲದೆ, ಇಂಥ ಸಮಯದಲ್ಲಿ ನನ್ನ ಅಣ್ಣನ ಹತ್ರ 1 ರೂಪಾಯಿ ಕೂಡ ಇಲ್ಲ. ಅಂತದ್ರಲ್ಲಿ ತವರ ಮನೆಗೆ ಹೋಗಿ 50,000 ರೂಪಾಯಿ ತೆಗೆದುಕೊಂಡು ಬಂದು ಎಲ್ಲಿಂದ ಬಿಡುವಯ್ಯ, ಅದು ನಿನಗೆ ಸಂಬಂಧಿಸಿದ. ಈಗ ನೀನು ತವರಿಗೆ ಹೋಗಿ ವರದಕ್ಷಿಣೆ ತೆಗೆದುಕೊಂಡು ಬಾ. ಇಲ್ಲವಾದರೆ ತವರ ಮನೆಯಲ್ಲಿ ಕಾಯಂ ಠಿಕಾಣಿ ಓಡಬೇಕಾಗುತ್ತದೆ. ಇದೇ ಅಕ್ಷರವಿರಲಿ. ವಿಶ್ವ, ನೀವಿಷ್ಟು ದಯವಿಲ್ಲದೆ ಆಗಬೇಡಿ ವಿಶ್ವ. ನೋಡಿ,
ಇವತ್ತಿಲ್ಲ ನಾಳೆ ಆದ್ರೆ ನನ್ನನ್ನು ತಂದೆ ತುರ್ತಾರೆ ಪಟ್ಟೆ ತುರ್ತಾರೆ. ಅಲ್ಲಿವರೆಗೂ ಸ್ವಲ್ಪ ಕಾಲ ಅವಕಾಶ ಕೊಡಿ ವಿಶ್ವ. ನೋಡಿ ನಿಮ್ಮ ಕಾಲ ಏನು ಬೇಡ ದರಿದ್ರವೇ, ನಮ್ಮ ಕಾಲು ಹಿಡಿಯಲು ನಿನಗೆ ಯೋಗ್ಯತೆ ಇಲ್ಲ. ದೂರ ಸರಿದು ಮಾತನಾಡ. ವಿಶ್ವ, ನೀವು ನನಗೆ ಒದ್ದರ ಕೋಪವಿಲ್ಲ, ಆದರೆ ದಯವಿಟ್ಟು ಮನೆಯಿಂದ ಮಾತ್ರ ಹೊರಸೋದು ಬಿಡಿ ವಿಶ್ವ, ಮನೆಯಿಂದ ಮಾತ್ರ ನಂದು ಬೆಂದು ಬಾಲತ್ರ ಜೀವನ ಮೇಲೆ ಸ್ವಲ್ಪ ಕರುಣೆ ತೋರಿಸುವ, ಕರುಣೆ ತೋರಿಸಿ. ಕೃಪೆ ಅದು ಈ ವಿಶ್ವನಿಗೆ. ಅಂದು ನೀನು ನನ್ನ ಪ್ರೀತಿಯನ್ನು ಧಿಕ್ಕರಿಸಿ ಅವಮಾನ ಮಾಡಿ ನನ್ನ ತಮ್ಮನ ಕೈ ಹಿಡಿದು ನಮ್ಮ ಸೊನ್ನೆ ಸೊಸೆಯಾಗಿ ಸೇರಿದು. ಅಂದರೆ ನಿನ್ನ ಮೇಲಿನ ಪ್ರೀತಿ ಮಾಯವಾಗಿ ದೇಶ ಮೂಡಿತು. ಲಕ್ಷ್ಮೇ, ನಾನು ಮಿಲಿನೇ ಅದರ ಜಾತಿಯ ಗಂಡು. ನನ್ನ ಸೋಲಿಸುವ ಹೆಣ್ಣಾಗಲೇ, ಜಾತಿಯನ್ನು ಹೇಳಿಕೊಳ್ಳುವ ಗಂಡಾಗಲಿ, ಎಲ್ಲೋ ಹೊಟ್ಟೆಲ್ಲ ಮುಂದೆ ಹುಟ್ಟೋದು ಇಲ್ಲ. ವಿಷ್ಣು, ನೀವು ಮಧು ಅಂಕಲ್ ಮುಂದೆ ಮಾಡೆ ನಮ್ಮ ಅಕ್ಕನ ಮಗನ ಸುಳ್ಳೆ ಕೇಳಬೇಕಾಯ್ತು. ಮಮ್ಮಿ ತನ್ನ ಮಗನ ಹೇಳಬೇಕು. ಇಲ್ಲಪ್ಪ, ಅವತ್ತು ಆ ಸಂದರ್ಭ ಹಾಗಿತ್ತು, ಅದಕ್ಕೋಸ್ಕರ ಸುಳ್ಳದೆ. ನಿಜವಾಗಿಯೂ ನಿನ್ನ ಆತ್ಮ ಸಾಕ್ಷಿಯಾಗಿಯೂ ನೀನು ನನ್ನ ಹೊಟ್ಟೆ ಹುಟ್ಟಿದ ಕೆರಳು ಬಳ್ಳಿಯಪ್ಪ, ನನ್ನ ಹುಟ್ಟಿ ಹುಟ್ಟಿದ ಸ್ವಂತ ಮಗ. ಹಾಗಾದ್ರೆ ನನಗೆ ಜನ್ಮ ಕೊಟ್ಟ ತಂದೆ ಯಾರು ಮಮ್ಮಿ? ಏನ್ ಮಾಡೋದು? ಇದು ಮುಂದೆ ಸತ್ಯ ಹೇಳಿದ್ಬೇಡ. ಇಲ್ಲ ಹೇಳಿದ್ರೆ ಚಿಕ್ಕ ಮನಸ್ಸಿನ ಬೆಲೆ ಪರಿಣಾಮ ಬೇರಿ ಮುಂದೆ ಅನಾವಶ್ಯಕ ಏನಾದ್ರೂ ಆಗ್ಬಿಟ್ರೆ ಏನು ಮಮ್ಮಿ, ತಂದೆ ಯಾಕೆ ಅನ್ನ ಅಂದ ತಕ್ಷಣ ಏನು ವಿಚಾರ ಮಾಡ್ತೀರಲ್ಲ? ಏನಿಲ್ಲಪ್ಪ ಅಜ್ಜಿ, ಅಂದಾಗೆ ನಾನೊಂದು ಮಾತು ಕೊಡ್ತೀನಪ್ಪ. ನೀನು ತಾಯಿ ಆಸೆಯನ್ನು ಉಳಿದು ಹುಟ್ಟಿರುವ ಈ ಕಂದನಿಗೆ ಈ ನಾಡು ಹೇಳೋ ಮಾತಿನ ಮಮ್ಮಿ. ಭೂಮಿಯಾದ ಗರ್ಭದಿಂದ ನೀರನ್ನು ಕುಡಿಯಿರಿಸಿಬಿಡಲೇ, ಸಮುದ್ರ ನೀರನ್ನು ಕರೆಸಿಬಿಡಲೇ, ಅದರ ನಕ್ಷತ್ರಗಳಲ್ಲಿ ಬಂದ ಕೈಯಲ್ಲಿರುವುದೇ. ಹೇಳು ಮಮ್ಮಿ, ನೀ ನಾಡು ಮಾತನ್ನು ಹೇಳು. ಅದು ಅವನು ಬೇಡ, ನಾನು ನಿಮ್ಮ ತಂದೆ ಯಾರಂತ ತೋರಿಸ್ತೀನಿ. ಆದ್ರೆ ನಿಮ್ಮ ತಂದೆ ನೋಡಿದ ಮರುಕ್ಷಣವೇ ಅವರ ಕೊಂದು ಹಾಕಿ ನಿಮ್ಮ ತಾಯಿ ಶಬ್ದವನ್ನು ಎದುರಿಸ್ಬೇಕಂತ ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳು. ಮಮ್ಮಿ, ಹುಟ್ಟಿದ ತಂದೆಯನ್ನು ಕೊಲ್ಲುವುದು ಮಹಾ ಅಪರಾಧವೇ? ಅವನ್ಯಾವ ನಿಮ್ಮ ತಂದೆಯಪ್ಪ? ತಂದೆ ಅಂತ ಅವನ ದಿನ ಬಂದು ಅಪ್ಪಿ ಮುಂದಾಗಲಿಲ್ಲ ಆ ಮೂರ್ಖ ಶಿಖಾಮಣಿ. ನಾನು ಹೊಟ್ಟೆಗೆ ಹೋಗುವಾಗ ದಾರಿಯಲ್ಲಿ ಹಿಡಿದು ನನ್ನ ಮಾಯ ಮೃಗ ಮಾಡಿ ನನ್ನ ಬಾಯಲ್ಲಿ ಸರ್ವನಾಶ ಮಾಡ್ದ ಅವನೊಬ್ಬ ಕೆಟ್ಟ ಮೃಗ ಅಂಥವನು ತಂದೆ ಹೇಳ್ಕೋಬೇಕು. ನಾಚಿಕೆ ಆಗಬೇಕು ನಿನಗೆ. ನೋಡು, ಅದೇನೇ ಹೇಗೆ ಇರಲಿ, ನೀನು ಮಾತ್ರ ಅವನ ಕಣ್ಣಲ್ಲಿ ಗುಂಡಿಟ್ಟು ಸಾಯಿಸಲೇಬೇಕು. ಯಾಕೆಂದ್ರೆ ಅವನು ಪಾಪ ಮಾಡ್ದ, ಅವನಿಂದ ಹುಟ್ಟಿ ಬಂದಂತ ನೀನು ಮಗನಪ್ಪ. ಈ ಮಾತನ್ನ ತಿಳಿಸಲೇಬೇಕು ನೀನು. ಅಳಬೇಡ ಮಮ್ಮಿ, ಅಳಬೇಡ. ಮಣ್ಣನ್ನು ಹಿಡಿದು ಆ ಕೆಟ್ಟ ನೀತಿಗಳ ಶ್ರೀಮಂತನನ್ನು ಉಸಿರಿಂದ ಕಟ್ಟಿ ಹಾಕಿಕೊಳ್ಳುತ್ತಿದ್ದರೆ ನಾನು ಮಗನಲ್ಲ ಮಮ್ಮಿ, ಮಗನೇ ಅಲ್ಲ. ಆಯ್ತಪ್ಪ, ನಿಜವಾಗಿಯೂ ನಿಮ್ಮ ಮಾತು ಕೇಳಿ ತುಂಬಾ ಸಂತೋಷವಾಯ್ತು. ಎಷ್ಟು ದಿನ ಆದರೂ ಭೇಟಿಯಾಗಿರ್ತೀವಿ. ಯಾಕಂದ್ರೆ ಆ ಚಿಕ್ಕ ಮಗನ ಮೇಲೆ ಅನುಮಾನ ಬರತ್ತ. ಆ ಮಗ ಏನು ಕಡಿಮೆ ಅಲ್ರಿ, ಊರು ಮಿಕ್ಕಿದ ಮಗ ಅದಾವ. ಅವನು ಚಂದ ತುಂಬಿದ ಅರ್ಯಾದ ಹುಡುಗಿಯರಿಗೆ ಮಕ್ಕಳ ಆಸೆ ತಲೆಗೆ ಹೈತ್ಯ. ಕಣ್ಣ ಕಚ್ಚಿ ಸಣ್ಣ ಮಾಡ್ಕೊ ಮಗ ರೀ, ಕಚ್ಚಿ ಸಣ್ಣ ಮಾಡ್ಕೊ ಮಗ. ಇವತ್ತು ಏನೂ ಆಗಲ್ಲ, ಚಂದ ಬಂದು ಒಂದು ನಿರ್ಧಾರ ಕೇಳಿ ಬಿಡ್ತಾರ. ನಿನ್ನ ಮನುಷ್ಯನಾಗ ಯಾರು ತಿಂದಾರಲ್ಲ ಹುಡುಗಿ ಅಂತೇಳಿ. ಏನ್ ಬಾ ವಿಚಾರ ಮಾಡಕತ್ತೀನ? ಎಲ್ಲ ಶ್ರೀಮಂತ ಮನೆ ಕೆಲಸ ಮಾಡಿಬಿಟ್ಟು ಈ ರೀತಿ ವಿಚಾರ ಮಾಡಕತ್ತಿಲ್ಲ ಏನು? ಏನ್ ಹೇಳಿ ಚಂದು, ಈಗ ತಳಕ ಬಾಳಕ ವಯ್ಯಾರವ ಕಂಡ ನಿನ್ನ ಬಗ್ಗೆನ ವಿಚಾರ ಮಾಡ್ತಾ ಇದ್ದೆ ಚಂದು.
ನನ್ನ ಬಗ್ಗೆ ವಿಚಾರ ಮಾಡಕತ್ತಿದ್ರಿ ಅದೇನಪ್ಪ ಇದು ಏನಂತ ಹೇಳಿಲ್ಲ ನೀನು ನೋಡಿದ್ರೆ ನಿಂತರ ಸರಿಯಾಗಿ ಒಂದು 10 ಊಟ ಸೇರ್ತಾ ಇಲ್ಲ ಕಣಿ ಇದ್ದೇ ಅಲ್ಲ ಅದಕ್ಕೆ ಪರ್ಮನೆಂಟ್ ನಿನ್ನ ಜೊತೆ ಸೆಟ್ಲ್ ಆಗಿಡೋಣ ಅಂತ ವಿಚಾರ ಮಾಡೋಣ. ನೋಡ್ರಿ ನನ್ನ ವಿಚಾರ ಮಾತ್ರ ಇನ್ನೂ ಸರಿ ಇಲ್ಲ. ಇನ್ನು ಮೇಲೆ ನಾನು ಹೇಳ್ಬೇಕಂತ ಮಾಡಿ ಇಷ್ಟ. ಅದಕ್ಕೆ ನೀನು ಒಪ್ಪೆ ಬಗ್ಗೆ ಸಂಕೋಚವಾಗಿ ಹೇಳ್ಬಿಡ. ಯಾಕಂದ್ರ ಎತ್ತು ಎರಿಗಳಿಕಂತ ಬಾಳ ಕೆರಿಗಳಿಕಂತ ನಾನು ಆಗಬಾರ್ದ್ರೆ ನಮ್ಮ ಇಬ್ಬರು ಜೋಡಿ ಸಂಸಾರ. ನೋಡು ಅವ್ರಿಬ್ಬರು ಬಿಡ್ತೀನಿ, ನಾನು ನಿಮ್ಮ ಮದುವೆ ಆಗ್ತೀನಿ ಆತಿಲ್ಲ. ಆದರೆ ತಂದು ಆತ ನನಗೂ ಎಷ್ಟು ಖುಷಿ ಆಗತೈತಿ, ಭಾಳ ಖುಷಿ ಆಗತೈತಿ. ಇದ ಖುಷಿಯಾಗ ಒಂದು ಎತ್ತಂಗಾರ ಶಾವಿಗ್ಯಾಗ ಮಜ್ಜಿ ಅಲ್ಲ ಬರೀ ಹಗಲ ನಿನ್ನ ಮದುವೆ ಮಾಡ್ಕೊತ ಹೋದ್ರೆ ಹೆಂಗ ಮದುವೆ ಆಗೋದು? ನನಗೆ ಯಾಕೋ ಇಷ್ಟನ ಆಗೋಯ್ತು. ಯಾಕೋ ತಿಪ್ಪೇಶಿ ಮೋಸ ಮೋಸ ಅಂತ ತಿಳ್ದಾರತ್ತೆ ಮಟ್ಕೊಡ್ಸಕ್ಕೆ ನಿನಗ್ಯಾರು ಮೋಸ ಮಾಡ್ಯಾರಲ್ಲ ಏನಪ್ಪ? ಮತ್ತಿನ್ನೇನಲ್ಲ ಮಗನ ಮೋಸ ಆಗ್ಲೇನು ಸಹಾಯ ಆಕತ್ತೇನ್ಲ ಮಗನ? ನಾನ್ ನೋಡಿದ ಜನ ಕಣ್ಣು ಹಾಕಿದಿಲ್ಲ ಮಗನ ನೀ. ಅಲ್ಲಲ್ಲಿ ಜಮಖಂಡಿ ಗೋಡಿ ಬಸ್ಸಿಗೆ ಹಣ್ಣಿ ಮೇಲೆ ಬರ್ದಿರ್ತ ಹಂಗೇನ್ರೈತಿ ಹಣ್ಣಿ ಮೇಲೆ ಬರ್ದತ್ತಿಲ್ಲ ಮಗ ನಿನ್ನ ಹುಡುಗಿ ಅಂತ ಹೇಳ. ಲೇ ಮಗನ ನೀವು ಹನಿ ಮ್ಯಾಗ ಬರೆಯೋ 12 ಕ್ಲಾಸ್ ಆಗಲಿಲ್ಲ ಏನವ? ಏನೇ ಇದ್ರು ಎಡಿ ಒಳಗೆ ಬರೆಯೋ ಹೈ ಕ್ಲಾಸ್ ಏನಂದ್ರೆ ಹೈ ಕ್ಲಾಸ. ನಿನ್ನ ನೋಡ ಗೊತ್ತಿಲ್ಲತ್ತ ಮಾಡಿದಲ್ಲ ಮಗನ ಅಂದ ಚಂದ ತುಂಬ ನಡೆಯೋದು ಹುಡುಗಿಯರಿಗೆ ರಕ್ತದಾಕೆ ಹೆಚ್ಚ ಕಂಟಿ ಮಡಿಗೆ ಪ್ರೀತಿ ಮಾಡೋ ಮಗ ನೀ ಪ್ರೀತಿ ಮಾಡೋ ಮಗ ನೀ. ತೂ ಏನ್ ಅಡ್ಡಾಡ್ತಿದ್ದೀರಿ ಇಬ್ರು ಸೇರಿ? ನೀವಿಬ್ರು ವಿಚಾರ ಮಾಡ್ಬಿಟ್ಟು ನಾನು ನಿಂತಿದ್ದಾನೆ. ನನ್ನ ದೊಡ್ಡ ರಹಸ್ಯ ಆಗ್ಬಿಟ್ಟೈತಿ. ಸರಿಯಾಗಿ ಹೇಳ್ತಾರ ಚಂದು. ಎಂತ ಅಡಿಗೆ ಬಟ್ಟನ ಮುಲಾಜಿಲ್ಲದ್ಲ ಜಾಡಿ ವಾದ ಹೊರಗೆ ಹಾಕ್ಬೇಕಲ್ಲ ವಾದ ಹೊರಗೆ ಹಾಕ್ಬೇಕ. ಹೌದಲ್ಲೇ ಮಗನ ಅಡಿಗೆ ಬಟ್ಟನ ನೋಡ್ಕೊಂಡು ನೀ ನನ್ನ ಕೈ ಹಿಡಿದ್ರ ನಿನ್ನ ಬಟ್ಟೆ ಆದ್ರೂ ಸೇರ್ತಾನ ಬಿಚ್ಚಿ ಬಿಚ್ಚಿ ಅಡಿಗೆ ಆದ್ರೂ ಮಾಡಿ ಹಾಕ್ತಾನ. ಸಾಯೋ ತನಕ ನಿನ್ನ ಮಹಾರಾಣಿ ನೋಡ್ಕೊತಾನ. ವರದಕ್ಷಿಣೆ ಕೊಟ್ಟು ಮದುವೆ ಆಗ್ತಾರೆ ಈಗಿನ ಕಾಲದಾಗ. ನೀವು ಪುರುಷರಿಗೆ ಮದುವೆ ಆಗಿ ಮತ್ತೆ ನನಗೆ ಅಡಿಗೆ ಮಾಡಿ ಹಾಕ್ಬೇಕಂದ್ರೆ ನನಗೆ ಅಟ್ಟೋ ಬರ್ತದೆ. ಮಗ ಬಟ್ಟನ ಮಾತು ಕೇಳ ಏನಾರ ತಲೆ ತಿರುಗಿ ಬೀಜಿ 7 ಮುಂಡಿ ಮಗನ ಕೈಯಾಗ 4 ರೂಪಾಯಿ ನೋಡಲ್ಲ ಚಂದು 4 ರೂಪಾಯಿ ನೋಡಲ್ಲ. ನೀ ನನ್ನ ಕೈ ಹಿಡಿದು ನೋಡ ನೀನು ಮೈ ತುಂಬ ಹಂಗ ಬಂಗಾರ ಕೌಜಾನ ಮಾಡಿ ಸಾಕ್ತಾನ ಚಂದು ಬಂಗಾರ ಕೌಜಾನ ಮಾಡಿ ಸಾಕ್ತಾನ. ತಿಪ್ಪೆ ನಾನು ಮದುವೆಯಾದ ಹುಡುಗಿಲಿ ಯಾರ ಆಕಿ ತಲೆ ಕೆಡಿಸ್ಬೇಡ. ಹೆಂಗ ಹಾಕಲ್ಲ ಮಗನ ನಿನ್ನ ನಾನಾಗೋ ಹುಡುಗಿ ಅದ ನನ್ನ ಆಗೋದಿಲ್ಲ ಯಾರು ಹುಡುಗ ನಾನಾಗೋಲ್ಲ ಅದು ಹುಡುಗ ನೋಡಂಗಾರ ನೋಡ್ರೆ ಮಗನ ನನಗ ಲೇ ಗೊಪ್ಪಿ ಮಗನ ಬೇಡು ಮಾರಾಯ ಬೇಡ. ಯಜಮಾನ್ರ ಮೇಲೆ ಯಾಕಲೇ ಕೈ ಮಾಡಿದೆ? ಈ ಕುಂತ್ಕೊಂಡ ಜನ ಏನಂದಾರೋ ಮಗನ ಏನಂದಾರ? ಲೇ ಚಂದು ಇಚ್ಚಿ ಕಳಿಸ ಬಾಟ ಆಮೇಲೆ ಕೈ ಕಟ್ಕೊಂಡು ತುಂಬ ಕೈ ನಿಂತೀಯಲ್ಲ ಹಿಂಗೆ ತಿಂದು ಮಂಗ್ಯಾನಾಗ ಇವ್ರ ಜಗಳ ಬಿಡಿಸಬಾರ್ದು ಎಣ್ಣೆ. ಏನ್ ಮಾಡಿ ಇಬ್ರು ಒಂದ್ಸಲ ಜಾಡ ಕಟ್ಟಿಬಿಟ್ಟಾರೆ, ಯಾರು ಬಿಡಿಸ್ಬೇಕಂತ ಗೊತ್ತಾಗೋಲ್ತು. ಅಲ್ಲ ಇವ್ರ ಜಗಳ ಯಾಕೆ ಮಾಡಾಕತ್ತಾರ ಅದನ್ನಾರ ಹೇಳಲ್ಲ ನಂಗ. ಅವ್ರು ನಾನು ಮದುವೆ ಆಗ್ತೀನಿ ಅಂತಂತಾರೆ. ಏನ್ ಮಾಡ್ಲಿ ಯಾರ ಮದುವೆ ಆಗ ತಿಳಿಯೋಲ್ತು. ಲೇ ಗೊಬ್ಬಿ
ಹೆಣ್ಣಿನ ಮನಸ್ಸು ಅಂದ್ರ ನಮ್ಮ ಅರ್ಜುನ ಮಾವ ನಂಗೇನು ಬಾಳೆಹಣ್ಣು ಮಾಡ್ಯಾನು ಮಗನ ಬಾಳೆಹಣ್ಣು ಮಾಡಿ ಅವಳಿಗೂ ಒಂದು ಮನಸ್ಸು ಅನ್ನೋದು ಇರ್ತೈತೆ. ಅದಕ್ಕೆ ಆಕಿಗೂ ಸ್ವಲ್ಪ ಟೈಮ್ ಕೊಡೋಣ. ಇವತ್ತು ರಾತ್ರಿ ಎಲ್ಲ ವಿಚಾರ ಮಾಡ ಹರ್ಯಾಗೆದ್ದು ಹೋಗುವಾಗ ರಾಮು ಅವ್ರನ್ನ ಇಬ್ಬರನ್ನ ಬಿಟ್ಟ ನಿನ್ನ ಜೋಡಿ ಬರ್ತಾನ ಅಂದ್ರು ಅನ್ನೋದು ಯಾಕೆ ಈಕೆ ಅದಕ್ಕೆ ಈಕಿಗೂ ಒಂದು ಸ್ವಲ್ಪ ಟೈಮ್ ಕೊಡ್ತಾನ. ಅಲ್ಲೇ ನನ್ನ ಮುತ್ತಿನ ಚಂದು ನೀವೆಲ್ಲ ಬರಬರಿ ಬರೀರಿ ಹೇಳಕತ್ತಿ ಕರೆಕ್ಟ್ ಆಯ್ತು ನಿಮ್ಮ ಮಾತಿನ ಹತ್ರ. ಹೊಡಿ ಇದ್ರಾಗ ಇನ್ನೇನದ ಅಂತ ಚಂದ್ರು ನನ್ನ ಕರ್ತವ್ಯ ನಾ ಮಾಡಿದ್ರೆ ಅಷ್ಟೇ. ನಿನ್ನ ಒಲವ ಈ ಕುಂತ ಜನದಾಗ ನಿನ್ನ ಒಲವ ಯಾರ ಕಡೆ ಐತೆ ಅಂತ ಹೇಳ್ತಿಲ್ಲ. ಒಂದಷ್ಟು ಚೀಲ ಆಯ್ತು ಕಾಳ ಇವ್ರಿಗೆಲ್ಲರಿಗೂ ಕೊಟ್ಟ ಅಕ್ಷತೆ ಕಾಳ ಭರ್ಜರಿಯಾಗಿ ಮಾಡ್ತಾನೆ. ಹಲ್ದ್ರ ಹಾಕಿಸಿ ಮಲ್ಕಾಡ್ಸರ್ ಗುಡಿ ಮಂದ. ಹೌದು ಹಂಗಾರೆ ಇದ್ರ ಯಾರು ಮದುವೆ ಆದ್ರು ಹೇಳಂಗಾರೆ. ಹಂಗಂದ್ರೆ ಮದುವೆ ಬಗ್ಗೆ ಹಿಂದಾಜ್ ಹೇಳ್ತಲ್ವ ಹೊಡಿವ ಅಂದ್ರ ರೇಖಾಡ ಹೌದ ಮದುವೆ ಬಗ್ಗೆ ಹಿಂದ ವಿಚಾರ ಮಾಡೋದು. ಹಾ ಮೊದಲು ಒಂದು ಮಾಡಲೇನಾಗ್ಲಿ ಆನಂತರ ಅದನ್ನು ಮಾಡೋದು. ಈ ಜನ ಏನ್ ಕೂಗ್ತಾರ ಏನು? ಯಾರದು? ಓಹೋ ಲಕ್ಷ್ಮಿ ನೀನಾ? ನಾ ಎಲ್ಲೋ ಯಾರೋ ಭಿಕ್ಷದವಳು ಎದ್ದು ಬಂದ ಅಂತ ಅನ್ಕೊಂಡಿದ್ದೆ. ಹಾ ಏನ್ ವಿಷಯ ಬಂದದ್ದು? ಅಣ್ಣ ಮನೆಯಲ್ಲಿಲ್ಲ ಮತ್ತೆ? ಅಣ್ಣ ಇಲ್ಲ, ಎಲ್ಲ ಹೋದ ನಿಮ್ಮ ಅಣ್ಣ. ನೋಡಮ್ಮ, ನಾನು ನನ್ನ ತವರು ಮನೆ ಎಂದು ಸತ ಮಾಡಿ ನನ್ನ ಮನೆಯಲ್ಲಿ ಕೂಗಿದೆ. ನೀನು ಮನೆಗೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಮಾತಾಡು. ಏನ್ ಕೆಟ್ಟ ಮಾತು ಸ್ನಾನ ಮಾಡಿ ಎಷ್ಟು ದಿವಸ ಆಯ್ತು ದೇವ್ರಿಗೆ ಪ್ರೀತಿ. ಹೋಗ ಮಾತಿಗೆ ನಾವು 15 ದಿವಸಕ್ಕೊಮ್ಮೆ ಸ್ನಾನ ಮಾಡುವವರು. 15 ದಿವಸಕ್ಕೊಮ್ಮೆ ಸ್ನಾನ ಮಾಡುವ ಕೂಲಿಕಾರ ಹೊತ್ತಿಗೆ ನಾವು. ಬಾಯಿ ಬಿಟ್ಟೆ ಕಣ್ಣೀರು ಸಾಕು. ಬಾಯಿ ವಿಷಯ ಅಂತ ತಗೊಳ್ಳೋ ಮೊದಲು. ಹೇಳ್ತು ಹೇಳಿ ಏನ್ ವಿಷಯ ಅಂತ. ಏನು ಹೇಳಮ್ಮ, ನನ್ನ ಕಷ್ಟವನ್ನು ನನ್ನ ಅಣ್ಣಂದಿರ ಮುಂದೆ ಹೇಳಿ ನನ್ನ ಸಂಕಟವನ್ನು ಚೆನ್ನಾಗಿ ಮಾಡ್ಕೋಬೇಕಂತ ಬಂದಿದ್ದೇನೆ. ಅದಕ್ಕೆ ಹೋಗ್ಲಿ ಬಿಡಿ. ಈ ಪಾಪೆ ಹೊಟ್ಟೆ ಇದೆ ಅದಕ್ಕೆ ಒಂದು ತುತ್ತ ಅಣ್ಣನಾದ್ರೂ ದಿನಾಗಿತ್ತಿ ಅಲ್ಲ. ಗಂಡ ಮೇಲೆ ತಿನ್ನಲು ಅನ್ನ ಇಲ್ದಿದ್ರೆ ಭಿಕ್ಷೆ ಬೇರೆ ತನ್ನ ಹಾಕ್ತಾ ತಿನ್ನು ಸಾಯುವಂತೆ. ಅದಕ್ಕೆ ಇಷ್ಟು ದೂರ ಬಂದು ಅನ್ನ ಅಂತ ಸಾಯಿ ಇದ್ರೂ ಸಾಯ್ತಿದೆ ಬಿಕ್ಲಾಸಿ ಅಂತವಳೆ. ಹೌದಮ್ಮ, ನಾನು ನಾಚಿಕೆ ಇದ್ದವಳು. ಆದ್ರೆ ಈ ಪಾಪಿ ಹೊಟ್ಟೆಗೆ ನಾಚಿಕೆ ಇಲ್ವಲ್ಲ, ಏನ್ ಮಾಡೋದಕ್ಕೆ? ನೋಡಿ, ತಿನ್ನಕ್ಕೆ ಅನ್ನ ಕೊಡ್ತಿದ್ರೆ ಪರವಾಗಿಲ್ಲ ಅದಕ್ಕೆ. ಆದ್ರೆ ಈ ತವರ ಮನೆಯಲ್ಲಿ ಒಂದು ಚಂಬು ನೀರನ್ನಾದ್ರೂ ಕೊಡಮ್ಮ, ಕುಡಿಯೋದೇ ಹಾಲು ಅಂತ ತಿಳಿದ್ರೆ ಕುಡಿದು ಹೋಗುತ್ತೇನೆ. ಒಂದು ಚಂಪು ಇರುತ್ತೆ, ಒಂದು ಚಂಪು ನೀರಲ್ಲ, ಒಂದು ಹಣ್ಣೀರು ಕೂಡ ಬಿಸಾಕಲ್ಲ ಮುಖಕ್ಕೆ. ಹೋಗಿ ಅಷ್ಟೇ. ಈಗಿನ ಕಾಲ ಕಂಡು ನನ್ನ ಕಾಲ ಕೆಟ್ಟು ಗಂಟಲಿಗೆ ಬರುತ್ತದೆ.
ಅಣ್ಣ ನಿನ್ನ ತಂಗಿ ಭವಿಷ್ಯ ಬಂಗಾರವಾಗಲು ನೀನು ತಿಳಿಸಿದೆಯಲ್ಲ, ಈಗ ನನ್ನ ನೂರಾಗಿ ಹೊಡೆದು ಹೋಗ್ತಾ ಇದೆ ಅಲ್ಲ, ನೂರಾಗಿ ಹೊಡೆದು ಹೋಗ್ತಾ ಇದೆ. ಅದೇನ್ ಜಾಸ್ತಿ ಹೋಗ್ತೀನಿ ನೀನು, ಕೇಳಿ ಕೇಳಿ ತಲ್ಲು ಬಂತನಿಗೆ. ನೋಡು, ಇದು ನನ್ನ ಮನೆ. ಹೀಗಿರುವಾಗ ಮನಸ್ಸಾಗಿ ಮನೆಯಿಂದ ರಾಕ್ಷಸಿ ಜ್ಯೋತಿ ಮಾತಾಡು, ಹೋಗಲಿಕ್ಕೆ ಮಾತಾಡಿ ನಾನಿಗೆ ಸತ್ತರಿಸಿ ಬಿಡ್ತೇನೆ. ನೀನು ಬರುವುದಕ್ಕಿಂತ ಪೂರ್ವದಲ್ಲಿ ಈ ಮನೆಯಲ್ಲಿ ಬೆಳೆದವಳು ನನ್ನ ತಂಗಿ, ನೇರ ಬೇಕಾಗಿ ಬಿಟ್ಟು ತೊಲಗು. ಓಯ್, ಮುಚ್ಚೆಯ ಬಾಯಿ ಕಂಡಿದ್ದೇನೆ. ಮನೆ ಬಿಟ್ಟು ಹೋಗಬೇಕಂತ ಮನೆ ಬಿಟ್ಟು ನಾನೇನು ಹಾಗೆ ಸಿಕ್ಕಲ್ಲಿ ಓಡಿ ಬಂದವಳಲ್ಲ. ಆಗ್ಲಿ ಸಾಕ್ಷಿಯಾಗಿ ಹೇಳಿದ್ರು ಮನೆ ಮಂಟಪದಲ್ಲಿ ನಿಮ್ಮ ತಮ್ಮನ ಕೈ ಹಿಡಿದು ಹೊಸ್ತಲಿಕ್ಕೆ ಮನೆ ಪಡೆದು ಬಂದವು. ಅಂದಾಗೆ ನಾವು ಈ ಮನೆ ಸೊಸೆ ಗೊತ್ತಾ? ಮಳೆ ಬಳಿದು ಬಂದಾಕ್ಷಣ ಮನೆ ಮಗಳ ಕತ್ತಿಗೆ ಕೈ ಹಾಕಲು ಅಧಿಕಾರ ಬರುತ್ತದೆ ಎಂದು ತಿಳಿದಿರುವೆಯಾ? ಇದೇ ಕೊನೆ. ಇನ್ನೊಮ್ಮೆ ನನ್ನ ತಂಗಿ ತವರಿಗೆ ಬಂದಾಗ ಮತ್ತೆ ಅವಳ ಕತ್ತಿಗೆ ಕೈ ಹಾಕಲು ಪ್ರಯತ್ನಿಸಿರಿ. ನಿಮ್ಮ ಕೈ ಕತ್ತರಿಸಿ ಬಿಟ್ಟಲು ಆಶ್ಚರ್ಯವಿರಲಿ. ಅಣ್ಣ, ಸಿಟ್ಟಿಗೆ ಬಿಡೋಣ. ನೋಡಿ, ಅದಕ್ಕೆ ಏನೋ ತಪ್ಪು ಮಾಡಿದ್ರೆ ನೋಡಿ, ಅವಳಪ್ಪಣೆ ಇಲ್ಲದೆ ನಾನು ಮನೆಯೊಳಗೆ ಬಂದಿದ್ದು ನನ್ನ ತಪ್ಪಣ್ಣ. ಸುಮ್ಮನೆ ಅತ್ತಿಗೆ ನಾನು ಹೋಗಿಲ್ಲ. ಗೊತ್ತೇ ಇಲ್ಲ ಅಲ್ಲ, ಅನ್ನೋ ಹಾಗೆ ಅನ್ನೋ ಜಲ ಹಚ್ಚಾಗಿ ಹಚ್ಬಿಟ್ಟು ಮತ್ತೆ ಅತ್ತಿಗೆ ತಪ್ಪದಿಲ್ಲ ಅಣ್ಣ, ಹಾಗೆ ಅನ್ಬೇಡ ಅಂತೆ. ಬಿನ್ನಾಳಗಿತ್ತಿ ಈ ಮಾಯಗಾತಿ ಮನೆಗೆ ಯಾವ ಹೇಳಿ ಕಾಯಿಸ್ಲೇ ಹಾಳಾದವಳು. ಮನೆ ಬಿಟ್ಟು ತೊಲಗ್ ಬಾರ್ದ ಕುಡಿಬೇಕಣ್ಣ. ಏನಂದೆ? ರೀ ಬರ್ರಿ ಅಂದ್ರೆ ಬರ್ರಿ, ಮಾರ ಮನೆದೆಲ್ಲ ಹಾಳಾಗೋಯ್ತು. ಯಾಕೆ ಜ್ಯೋತಿ, ಏನಾಯಿತು? ಅಯ್ಯೋ, ಇದನ್ ಕೇಳ್ತಿಲ್ಲ ಏನಾಯ್ತು ಅಂತಂದು. ನಿಮ್ ತಂಗಿಗೋಸ್ಕರ ನಿಮ್ಮ ಅಣ್ಣ ಮಾರುಗಳು ಎಂಟಿ ಹೊಡೆಯಲ್ಲ ಹಂಗ್ ಮಾಡ್ತಲ್ರಿ ಹಾಳಾದವನು. ಅಣ್ಣ, ನನ್ನ ಹೆಂಡತಿಯ ಕೆನ್ನಿಗೆ ಇದುವರೆಗೆ ನಾನೇ ಹೊಡೆದಿಲ್ಲ. ಅಂಥದ್ರಲ್ಲಿ ಹೊಡೆಯುವ ಅಧಿಕಾರ ನಿನಗೇ ಇದೆ. ಇಲ್ಲಪ್ಪ, ಇಲ್ಲ, ನಿನ್ನ ಹೆಂಡತಿಯನ್ನು ಹೊಡೆಯುವ ಅಧಿಕಾರ ನನಗಿಲ್ಲಪ್ಪ. ಆದರೆ ನೀನು ಚಿಕ್ಕವಳಿರುವಾಗ ತಮಾಷೆಗೆಂದು ನನ್ನ ಕೆನ್ನಿಗೆ ಹೊಡೆಯುತ್ತಿದ್ದೆ. ಆದರೆ ನಿನ್ನ ಹೆಂಡತಿಯ ಪರವಾಗಿ ವಹಿಸಿಕೊಂಡು ನನ್ನ ಕೆನ್ನಿಗೆ ಹೊಡೆದೆ. ಆದರೂ ನನಗೆ ಕೋಪವಿಲ್ಲ, ಕೋಪವಿಲ್ಲ. ಯಾಕೆಂದರೆ ನಿನ್ನ ಕೈ ನನ್ನ ಕೆನ್ನಿಗೆ ಸೊಕ್ಕಿವಾಗ ನನ್ನ ಮನೆಯಲ್ಲಿರುವ ಪ್ರತಿಯೊಂದು ರಕ್ತದ ಕಣಕ್ಕೂ ಸಿರಿ ಸಂಚಾರವಾದಂತಾಯಿತು. ಸಿರಿ ಸಂಚಾರವಾದಂತಾಯಿತು. ಇದಕ್ಕಿಂತ ಪರಮಾನಂದ ಈ ಜಗತ್ತಿನಲ್ಲಿ ನನಗೇನಿದೆ ಅಪ್ಪ, ನನಗೇನಿದೆ. ಅಣ್ಣ, ನನ್ನಿಂದ ಇವತ್ತು ನಿನಗೆ ಸ್ಥಿತಿ ಗೊತ್ತಲ್ಲ ಅಣ್ಣ. ನನ್ನಿಂದ ನಿನಗೆ ತಿರಿ ತೆಗಿಸುವಂತ ಪರಿಸ್ಥಿತಿ ಬರ್ತಲ್ಲ. ಅಳಬೇಡಮ್ಮ ಲಕ್ಷ್ಮಿ, ಅಳಬೇಡ. ನಾನು ತಲೆ ತಗ್ಗಿಸಿರುವುದು ಈ ಊರ ಮಂಡಿಯ ಮುಂದೆ ಅಲ್ಲ, ನನ್ನ ಒಳ ಹುಟ್ಟಿದ ತಂಗಿ ತಮ್ಮನ ಮುಂದೆ ನಡೆದ ಈಗ ನನ್ನ ಘಟನೆ ಬಗ್ಗೆ ಚಿಂತಿಸಬೇಡಮ್ಮ. ನೀನು ಬಂದ ವಿಷಯ ಏನಂತ ಹೇಳು ಲಕ್ಷ್ಮಿ. ನಿನ್ನ ತಂಗಿ ಬಾಳ ಬಂಗಾರವಾಗಲೆಂದು ನೀವು ಆ ರೀತಿ ಮದುವೆ ಮಾಡಿಕೊಟ್ಟು ಆ ಮನೆಗೆ ಕಟ್ಟಿದ್ರಲ್ಲ. 50,000 ಹಣ ತೆಗೆದುಕೊಂಡು ಈ ಮನೆ ಹೊತ್ತಿನ ತಾಚೆಂದು ಇದ್ದು ಹೇಳಿ ಆಜ್ಞೆ ಮಾಡಿ ಕಳಿಸಿದ್ದಾನಲ್ಲ. ನನಗೆ ವರದಕ್ಷಿಣವನ್ನು ನಾನು ತಿಳಿಸುತ್ತೇನೆ. ನನ್ನ ಬಗ್ಗೆ ನೀನು ಚಿಂತಿಸಬೇಡಮ್ಮ. ಮೊದಲು ನಿನ್ನೊಂದು ಮಾತು ಕೇಳಬೇಕಪ್ಪ. ಅದು ಏನಂತ ಕೇಳು. ಮೊದಲು ಲಕ್ಷ್ಮಿ ತನ್ನ ಗಂಡನ ಮೇಲೆ ಸಂತೋಷವಾಗಿರಬೇಕೆಂಬುದೇ ನನ್ನ ಆಸೆಯಪ್ಪ. ಅದಕ್ಕಾಗಿ ಈಗಿರುವ 5 ಎಕರೆ ಜಮೀನನ್ನು ಹೊರಬಿಟ್ಟು ಅವಳ ವರದಕ್ಷಿಣೆ ಹಣವನ್ನು ಕಟ್ಟಲೇನಪ್ಪ. ಅದು ಮಾತ್ರ ಸಾಧ್ಯವಿಲ್ಲ. ಒಂದು ವೇಳೆ ವರದಕ್ಷಿಣೆ ಕೊಡಬೇಕೆಂಬ ಹಂಬಲ ನಿನಗಿದ್ದರೆ ನನ್ನ ಪಾಲಿಗೆ ಬಂದದ್ದನ್ನು ನನಗೆ ಕೊಡು. ನಿನ್ನ ಪಾಲಿಗೆ ಬಂದದ್ದನ್ನು ಅಡವಿಟ್ಟಾದರೂ ವರದಕ್ಷಿಣೆ ಹಣವನ್ನು ಕೊಟ್ಟು ಹೋಗಲು ಬಿಡು ಮೊದಲು.
ಆಸ್ತಿಯನ್ನು ಮಾರುವುದು ಬೇಡ. ಹಿರಿಯರು ಮಾಡಿದ ಆಸ್ತಿ ಅನ್ನ ಕೊಡುವ ದೇವರಿದ್ದ ಹಾಗೆ ಈ ಎಲ್ಲ ಆಸ್ತಿಯನ್ನು ನೀನೇ ಇಟ್ಟುಕೊಳ್ಳಪ್ಪ, ನೀನೇ ಇಟ್ಟುಕೊಳ್ಳು. ದೇವ, ಈ ಬಡವರಿಗೆ ఎంత ಕಷ್ಟ ಕೊಟ್ಟು ಬಿಟ್ಟೆಯಪ್ಪ, ఎంత ಕಷ್ಟ ಕೊಟ್ಟು. ಸುಖಿಸಬೇಡ. ತಂದೆ ಯಾರು, ತಾಯಿ ಯಾರು ಅಂತ ಗೊತ್ತಿಲ್ಲದ ನಮಗೆ ಇಷ್ಟನ್ನು ಇಷ್ಟವಾಗಿ ಮಾರಿ ನೀನು ನಮ್ಮನ್ನು ಆ ಶ್ರೀಮಂತರ ಮನೆಗೆ ಕೊಟ್ಟು ನನಗೆ ಮುದ್ದಿನ ಭಾಗ್ಯವನ್ನು ಕೊಡ್ತಿದೆ ಅಲ್ಲ. ಅಂಥದ್ರಲ್ಲಿ ನಾನು ಅಲ್ಲಿ ಸುಖದಿಂದ ಇರ್ತೀನಿ. ನನಗೆ ಅಷ್ಟೇ ಸಾಕಲ್ಲ, ಅಷ್ಟೇ ಸಾಕು ಅಲ್ಲ. ನೀನು ಸಂತೋಷದಿಂದ ಇದ್ರೆ ನನಗೆ ಅಷ್ಟೇ ಸಾಕಲ್ಲ. ನಾನು ಸಂತೋಷದಿಂದ ಆತ್ಮಹತ್ಯೆ ಮಾಡಿಕೊಂಡು ಪ್ರಾಣ ಬಿಡುತ್ತೇನೆ, ಪ್ರಾಣ ಬಿಡುತ್ತೇನೆ. ನನ್ನ ಮೇಲೆ ನನ್ನ ಪ್ರಾಣವನ್ನು ಹೊತ್ತೇಕಾದರು ನಿನ್ನ ಬಾಳನ್ನು ಆಯ್ತು, ನಿಮ್ಮ ಸಂಭಾಷಣೆ ಸಾಕು, 10 ಕಳೆದು ಸಾಕು. ಟೈಮ್ ಆಗ್ತಾ ಬಂತು, ಟೈಮ್ ಹೊರಡಿ ಮನೆ ಬಿಟ್ಟು. ಆರ್ಕೆಟ್ ಬೇಕೆ ಹೋಗ್ಬೇಕಂದ್ರೆ ಜ್ಯೋತಿ ಇಷ್ಟು ದೊಡ್ಡವನಾದರೂ ನನ್ನ ಅಣ್ಣನ ಕೆನ್ನಿಗೆ ಇದುವರೆಗೆ ನಾನು ಹೊಡೆದಿಲ್ಲ. ಅಂಥದ್ರಲ್ಲಿ ಇವತ್ತು ಅವನ ಕೆನ್ನಿಗೆ ಹೊಡೆದು ತಪ್ಪು ಮಾಡಿದೆ ಜ್ಯೋತಿ, ತಪ್ಪು ಮಾಡಿದೆ. ಅಯ್ಯೋ ದೇವ್ರೆ, ಅದಕ್ಕೆ ಯಾಕೆ ಮನಸ್ಸಿಸ್ಕೊಂತೀರ ನೀವು? ಅಣ್ಣ ತಂಗಿ ಎಲ್ಲ ಎಷ್ಟು ಮಟ್ಟಿಗೆ ಇರ್ಬೇಕು ಅಷ್ಟೇ ಇರ್ಬೇಕು, ಜಾಸ್ತಿ ಆಗ್ಬಾರ್ದು. ನೋಡಿ, ಇಷ್ಟುವರೆಗೂ ನಿಮ್ಮ ಅಣ್ಣ ವಿಷಯ ಬಿಟ್ಬಿಡ್ರಿ. ಇನ್ಮೇಲೆ ಸೌಂದರ್ಯಗೇನು ಸ್ವರ್ಗ ಏನಂತ ನಾ ತೋರಿಸ್ಕೊಡ್ತೀನಿ. ಬನ್ನಿ ನನ್ನ ಜೊತೆಗೆ. ಮಧು ಅಂದರೆ ನೀವೇ ತಾನೇ? ಹೌದು, ನಾನೇ ಮಧು. ಏನು ವಿಷಯ? ನಿಮಗೊಂದು ಲೆಟರ್ ಬಂದಿದೆ, ತೆಗೆದುಕೊಳ್ಳಿ. ಇಲ್ಲಿ ಒಂದು ಸಹಿ ಮಾಡಿ. ನಾನೇನು ಹೋಗಿ ಬರುತ್ತೇನೆ. ನಮಸ್ಕಾರ, ಹೋಗಿ ಬನ್ನಿ.